ಹುಡುಗಿ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ. ಮಚ್ಚಿನಿಂದ ಹಲ್ಲೆ ನಡೆಸಿ ಆರೋಪಿ ಪರಾರಿಯಾಗಿದ್ದಾನೆ. ಹುಡುಗಿ ವಿಚಾರಕ್ಕಾಗಿ ಇಬ್ಬರ ಮಧ್ಯೆ ವಾಗ್ವಾದ ಶುರುವಾಗಿದೆ, ಗಲಾಟೆ ನಡೆದಿದೆ. ಮಚ್ಚಿನಿಂದ ಹಲ್ಲೆ ನಡೆಸಿ ಆರೋಪಿ ಪರಾರಿಯಾಗಿದ್ದಾನೆ. ವಿವಿಪುರಂ ನಿವಾಸಿ ಜಗದೀಶ್ಗೆ ಗಂಭೀರ ಗಾಯಗಳಾಗಿದೆ. ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆರ್ಸಿಬಿ ಗೆಲುವು ದಾಖಲಿಸಿದೆ. ಪಡಿಕಲ್ ಕೊಹ್ಲಿ ರನ್ ಹೊಳೆಗೆ ಸುಲಭವಾದ ಗೆಲುವು ಲಭಿಸಿದೆ. ಬರೀ 16 ಓವರ್ಗಳಲ್ಲೇ ದ್ವಿಶತಕವನ್ನ ಬಾರಿಸಿದೆ ಆರ್ಸಿಬಿ ಟೀಮ್. ಕಾಲ್ತುಳಿತಕ್ಕೆ ಬಲಿಯಾಗಿದ್ದ 11 ಜನರಿಗೆ ಗೆಲುವನ್ನ ಅರ್ಪಣೆ ಮಾಡಲಾಗಿದೆ. 19ನೇ ಆವೃತ್ತಿಯ ಐಪಿಎಲ್ ಪಂದ್ಯ, ಉದ್ಘಾಟನಾ ಪಂದ್ಯ. ಹಾಲಿ ಚಾಂಪಿಯನ್ ಆಗಿರುವಂತಹ ಆರ್ಸಿಬಿ ಮತ್ತು ಹೈದರಾಬಾದ್ ಸನ್ರೈಸರ್ಸ್ ನಡುವೆ ನಡೆದಂತಹ ಮ್ಯಾಚ್ ಅಲ್ಲಿ ಆರ್ಸಿಬಿ ಸುಲಭ ಗೆಲುವು ದಾಖಲಿಸಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡ 2 ಶತಕಗಳನ್ನ ಸಿಡಿಸಿತ್ತು. ಈ 2 ಶತಕಗಳ ಗುರಿಯನ್ನ ಸುಲಭವಾಗಿ ಬೆನ್ನತ್ತಿದಂತಹ ಆರ್ಸಿಬಿ ಚಾಲೆಂಜರ್ಸ್ ಗೆಲುವು ದಾಖಲಿಸಿದ್ದಾರೆ. ಮ್ಯಾಚ್ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸೂಪರ್ ಇದೆ. ಆರ್ಸಿಬಿ ಥ್ಯಾಂಕ್ ಯು. ಆರ್ಸಿಬಿ ಮ್ಯಾಚ್ ಗೆದ್ದಿದ್ದು ತುಂಬ ಖುಷಿ ಆಯಿತು. ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಆಡಿದ್ದು ತಂಡದ ಗೆಲುವಿಗೆ ಪ್ರಮುಖ ಕಾರಣ ಇತ್ತು. ವಿ ಎಂಜಾಯ್ಡ್ ಎ ಲಾಟ್. Outstanding. We are coming from Chhattisgarh to see the first IPL of this season. We enjoying lots of this season. Thank you. Let's go King Kohli. भाई मेरे आरसीबी का था और वो जीत गई. ऐसा पार्शियलिटी नहीं होना चाहिए. ಹೈದರಾಬಾದ್ ಸನ್ರೈಸರ್ಸ್ ವಿರುದ್ಧ ಆರ್ಸಿಬಿ ಸುಲಭ ಗೆಲುವು ದಾಖಲಿಸಿದೆ. ನೋಡಿ, ಎಲ್ಲ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ರು. ಬೆಂಗಳೂರಿನಲ್ಲೇ ತವರಿನಲ್ಲೇ ಪಂದ್ಯ ನಡೀತಾ ಇದೆ. ಅದು ಅಲ್ಲದೆ ಉದ್ಘಾಟನಾ ಪಂದ್ಯ ಬೇರೆ. ಮೊದಲ ಪಂದ್ಯ ಆರ್ಸಿಬಿ ಗೆಲ್ಲೇಬೇಕು ಅನ್ನುವಂತಹ ಕನಸನ್ನ ಕಂಡಿದೆ. ರಜತ್ ಪಟಿದಾರ್ ಚೆನ್ನಾಗಿ ಆಡಿದೆ. ಜೇಕಬ್ ಡಫಿ ಚೆನ್ನಾಗಿ ಬೌಲಿಂಗ್ ಮಾಡಿರೋದು ಎಲ್ಲ ಚೆನ್ನಾಗಿತ್ತು. ಒನ್ ಸೈಡೆಡ್ ಗೇಮು ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ. ನೋಡಿ, ಅಭಿಮಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಆರಾಮಾಗಿ ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿದ್ರು. ಒಂದು ತಿಂಗಳ ಮುಂಚಿತವಾಗಿಯೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿತ್ತು. ನೋಡಿ, ಬ್ಯಾರಿಗೇಡ್ನ ವ್ಯವಸ್ಥೆಯನ್ನ ಮಾಡಿ ಸರತಿ ಸಾಲಿನಲ್ಲೇ ಎಲ್ಲರೂ ಕೂಡ ತೆರಳಬೇಕು. ಕಳೆದ ಬಾರಿ ನಡೆದಂತಹ ಕಹಿ ಘಟನೆ ಇನ್ನು ಎಲ್ಲರ ಮನಸ್ಸಿನಲ್ಲಿದೆ. ಅದು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸೂಕ್ತ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ಗರುಡ ಪಡೆ ಮತ್ತೆ ಪೊಲೀಸ್ ಸಿಬ್ಬಂದಿ 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಇವತ್ತಿನ ಉದ್ಘಾಟನಾ ಪಂದ್ಯದ ಒಂದು ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಅವ್ರಿಗೆ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. SDRF ಸಿಬ್ಬಂದಿ ಇರ್ಬೋದು, ಎಲ್ಲರೂ ಕೂಡ ಸರಳವಾಗಿ ಎಲ್ಲರೂ ಕೂಡ ಕ್ರಿಕೆಟ್ ಅನ್ನ ನೋಡುವಂತದಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ರು. 500ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಪ್ರತಿಯೊಂದು ಗೇಟ್ಗಳಲ್ಲಿ ಕೂಡ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ರು. ಕೊನೆಗೂ ಕೂಡ ಎಲ್ಲರೂ ಕೂಡ ಮ್ಯಾಚ್ ಎಂಜಾಯ್ ಮಾಡಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಿದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುನಿರಾಜು, ಎಲ್ಲರೂ ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಫಸ್ಟ್ ಮ್ಯಾಚ್ ನಡೀತಾ ಇರುವಂತದ್ದು ಓಪನಿಂಗ್ ಅಲ್ಲಿ ಹಾಲಿ ಚಾಂಪಿಯನ್ಸ್ಗಳು ಆರ್ಸಿಬಿ ಗೆಲ್ಲೇಬೇಕು ಅನ್ನುವಂಥದ್ದು. ಯಾವ ರೀತಿ ಆಯ್ತು ಮ್ಯಾಚ್? ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ? ಚೈತ್ರ, ನಾವು ನೋಡ್ಬೋದು ಈಗಾಗಲೇ ಕ್ರೇಜ್ ಯಾವ ರೀತಿ ಇದೆ ಅಂದ್ರೆ ಇವತ್ತು ಮ್ಯಾಚ್ ಮುಗಿದ ಕೂಡಲೇ ಎಲ್ಲರೂ ಕೂಡ ಒಂದು ಜೋಶ್ನಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ಪಂದ್ಯ ಅಷ್ಟರ ಮಟ್ಟಿಗೆ ಒಂದು ಆರ್ಸಿಬಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತೇಳಿ ಕೂಡ ಎಲ್ಲರೂ ಕೂಡ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇರೋದು. ಈಗ ನಾವು ಪ್ರೇಕ್ಷಕ ಏನು ಈಗಾಗಲೇ ಮ್ಯಾಚ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅವರನ್ನು ಕೂಡ ಮಾತಾಡ್ತಾ
RCB ವಿನ್ RCB ಆ ಮ್ಯಾಚ್ ರಜತ್ ಪಟೇದಾರ್ ಹಾಗೂ ಮಾಡ್ತಿಲ್ಲ. ಡಫಿ ಬೌಲಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಡಫಿ ಬೌಲಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಸ್ಟಾರ್ಟಿಂಗ್ ಅಲ್ಲೇ 3 ವಿಕೆಟ್ ತೆಗೆದ್ರು. ಹೌದು, ಸ್ವಲ್ಪ ಬೇಜಾರಾಯ್ತು. ಬಟ್ RCB ನಾವು ಹೋಗ್ಬಿಡಲ್ಲ, ಯಾವಿದ್ರು ನಾವು RCBನೇ. ಹೇಗಿತ್ತು ಸರ್ ಮ್ಯಾಚ್? ಸಾಕಾಗಿತ್ತು ಸರ್. ಎಲ್ಲ ಬೌಂಡ್ರೀಸ್, ಸಿಂಗಲ್ ಡಬಲ್ ಯಾವ್ದು ಇಲ್ಲ, ಎಲ್ಲ ಬೌಂಡ್ರೀಸ್. ಸಾಕಾಗಿತ್ತು. ಕೊಹ್ಲಿ ಆಲ್ವೇಸ್ ಎ ಕಿಂಗ್. ಈ ಸಲ ಕಪ್ ನಮ್ದೇ. ಹೇಗಿತ್ತು ಮ್ಯಾಚ್? ಈ ಸಲನೂ ಕಪ್ ನಮ್ದೆ. RCB ಅವರು ಈ ಸಲನೂ ಕಪ್ ನಮ್ದೇ ಮಾಡ್ತಾರೆ. 4-5 ವರ್ಷಕ್ಕೆ ಅದು ಇದು ಮಾತಾಡೋದಲ್ಲ, ಕಂಟಿನ್ಯೂಸ್ ಆಗಿ 2 ವರ್ಷನೂ ಗೆಲ್ಲೋದಾಗದ RCB ಗಿದೆ. ಸೊ 100% RCB ಗೆ ಈ ಸಲ ಕಪ್ ಸಿಗುತ್ತೆ. ಮೇಡಮ್ ಬನ್ನಿ ಮೇಡಮ್, ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು. 201 ಹೊಡೆದಿದ್ರು ಹೈದರಾಬಾದ್ ಅವರು. ಬಟ್ ನಮ್ಗೆ ಈಸಿ ವಿನ್ ಆಯ್ತು. ಇನ್ನೊಂದು 50 ರನ್ ಇದ್ರು ಹೊಡಿತಿದ್ರಾ? ಖಂಡಿತ. ಮೇ ಬಿ ಆರ್ ಮೇ ನಾಟ್ ಬಿ. ಬನ್ನಿ ಮೇಡಮ್, ಹೇಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ವರ್ತ್ ವಾಚಿಂಗ್. ಇಟ್ ವಾಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ಮೇಡಮ್ ಬನ್ನಿ ಮೇಡಮ್, ಹೇಗಿತ್ತು ಮ್ಯಾಚ್ ಇವತ್ತು? ಚೆನ್ನಾಗಿತ್ತು. ಓಕೆ, ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನೀವು ಇವತ್ತು ಮ್ಯಾಚ್ ಅಲ್ಲಿ? RCB ಗೆಲ್ಬೇಕು ಅಂತ ಗೆತ್ತು. ಬ್ರೋ ಹೇಗಿತ್ತು ಮ್ಯಾಚ್ ಇವತ್ತು? ಚೆನ್ನಾಗಿತ್ತು ಬ್ರೋ. 201 ಕೊಟ್ಟಿದ್ರು ಇವತ್ತು ಟಾರ್ಗೆಟ್. 200 ಬ್ರೋ. 201 ಹೊಡೆದಿದ್ರು ಅವರು. 15 ಓವರ್ಸ್ ಅಲ್ಲಿ ಸೂಪರ್ ಆಗಿತ್ತು ಬ್ರೋ ಮ್ಯಾಚ್. ಏನು ತಮಗೆ ಸೂಚನೆ ಕೊಟ್ಟಿರುವಂತ ಒಂದು ಎಕ್ಸಿಟ್ ಗೇಟ್ ಏನಿದೆ, ಆ ಒಂದು ಗೇಟ್ಗಳಲ್ಲಿ ಈಗ ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಮತ್ತೆ ಪೊಲೀಸರು ಕೂಡ ಇನ್ನೂ ರಸ್ತೆಯಲ್ಲೇ ಇರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯ ಒಂದು ಸಣ್ಣ ಅವಘಡ ಅಥವಾ ಏನೇ ಮುನ್ಸೂಚನೆ ಬಂದರೂ ಕೂಡ ಕೂಡಲೇ ಅಲರ್ಟ್ ಆಗಬೇಕು, ಮತ್ತೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ಈ ಒಂದು ರಸ್ತೆ ಬದಿಯಲ್ಲೇ ಪೊಲೀಸರು ಕೂಡ ಇದ್ದಾರೆ. ಮತ್ತೆ ಅಭಿಮಾನಿಗಳು ಕೂಡ ಈಗ ಮ್ಯಾಚ್ ಅನ್ನ ನೋಡಿ, ಕ್ರಿಕೆಟ್ ಪ್ಲೇಯರ್ ಕೂಡ ಈಗ ಎಲ್ಲರೂ ಕೂಡ ಒಂದು ವಾಪಸ್ ಬರ್ತಿರುವಂತಹ ದೃಶ್ಯಗಳನ್ನು ಕೂಡ ನೋಡಬಹುದು. ಎಲ್ಲರೂ ಕೂಡ ಇಂದು RCB ಮ್ಯಾಚ್ ಗೆದ್ದಿರೋದಕ್ಕೆ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಜೋಶನ್ನು ಕೂಡ ಈಗ ವ್ಯಕ್ತಪಡಿಸಿ ಒಂದು ಜೋರಾಗಿ ಕೂತಿರುವುದನ್ನು ಕೂಡ ನೋಡಬಹುದು. ಹೇಗಿತ್ತು ಮ್ಯಾಚ್ ಅಂತ? ಚಿಂದಿ ಚಿತ್ರಾನ್ನ ಸೂಪರ್ ಆಗಿತ್ತು. ಸೂಪರ್ ವಿನ್. ತುಂಬಾ ಎಂಜಾಯ್ ಮಾಡಿದ್ವಿ. ಸೂಪರ್ ಆಗಿತ್ತು. ಯಾರ್ ಬ್ಯಾಟಿಂಗ್ ಇಷ್ಟ? ಕೊಹ್ಲಿ ಸೂಪರ್ ಬ್ಯಾಟಿಂಗ್. ಬಟ್ ತುಂಬಾ ಖುಷಿ ಆಯ್ತು. ಮ್ಯಾಚಿಗೆ ಬಂದಿದ್ದಕ್ಕೂ ನಮ್ ಟಿ ಶರ್ಟ್ ಹಾಕಿದ್ದಕ್ಕೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ವಿರಾಟ್ ಕೊಹ್ಲಿ ಒಂಥರ ಚೇಸಿಂಗ್ ಕಿಂಗ್ ಅಂತಾರೆ. ಇವತ್ತು ಕೂಡ 69 ಹೊಡೆದ್ರು. ವಿರಾಟ್ ಕೊಹ್ಲಿ ಆಟ ಹೇಗಿತ್ತು ಅಂತ? ಇವತ್ತು ಚೆನ್ನಾಗಿತ್ತು. ಬಟ್ ವಿ ಕುಡ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಫ್ರಮ್ ಹಿಮ್. ಇನ್ನೊಂದು 40 ರನ್ ಇದ್ರು ಹೊಡಿತಿದ್ರು ಇವತ್ತು. 250 ಹೊಡೆದ್ರು ಹೊಡಿತಿದ್ರು ಬೆಂಗಳೂರು ಅವರು ಇವತ್ತು. ಹೊಡಿತಿದ್ರು. 300 ಹೋಗಿದ್ರು ವಿನ್ ಆಗ್ತಿದ್ರು. ಅಷ್ಟು ಮಾತಾಡಿರಂತೀರಿ ಹೆಂಗೆ? ಹಲೋ, ಸೀಸನ್ 2 ಲೋಡಿಂಗ್. ಹೇಗಿತ್ತು ಮ್ಯಾಚ್? ಸಕ್ಕತ್ತಾಗಿತ್ತು. ಕೊಹ್ಲಿ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಕೊಹ್ಲಿ ಅವರು 50 ಹೊಡೆದ್ರು, ತುಂಬಾ ಖುಷಿ ಆಯ್ತು. ಜೈ RCB. ನಾವು ಗೆಲ್ತೀವಿ ಅಂತ ನನಗೆ ಗೊತ್ತಿತ್ತು, ಆದ್ರೆ 16 ಓವರ್ದಲ್ಲಿ ಇಷ್ಟು ವಿರಾಟ್ ಕೊಹ್ಲಿ ಸರ್ ಅಂಡ್ ದೇವದತ್ ಪಡಿಕ್ಕಲ್ ಇರಲಿಲ್ಲ. ಎಸ್, ಇದೊಂದು ಪಂದ್ಯ ಮೋಸ್ಟ್ ಅವೈಟಿಕ್ ಪಂದ್ಯ ಆಗಿತ್ತು. ಹೈದರಾಬಾದ್ ಬಿರಿಯಾನಿ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಸ್ಟೇಡಿಯಂ ಅಲ್ಲಿ. ಆ ಬಿರಿಯಾನಿ ಯಾರಾದ್ರೂ ಮಾಡಿರ್ಬೋದಾಗಿತ್ತು, ಆದ್ರೆ ತಿನ್ನೋರು ಯಾರು ಅನ್ನೋದು ಮುಖ್ಯ ಆಗುತ್ತೆ. RCB ತಂಡದವರು ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ CSK ಆ ಮ್ಯಾಚ್ ಮೇಲೆ ಮೋಸ್ಟ್ ಅವೈಟೆಡ್ ಮ್ಯಾಚ್ ನಮ್ದು. ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಈಗಾಗಲೇ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಗ್ತಿದೆ ಏನಾಗ್ತಿದೆ RCB ಮಧ್ಯೆ ಅಂತ. ವೈಟ್ ಮಾಡಿ, ವಾಚ್ ಮಾಡಿ. ಧೂಳಿ ಧ್ವಂಸ ಮಾಡಕ್ಕೆ RCB ತಂಡ ಬರ್ತಾ ಇದೆ. Defending champions RCB. Yes, definitely. April 5th, CSK, you wait for RCB in Bengaluru Chinnaswamy Stadium. Yes! Full like one-sided match. Virat Kohli smashed it.
ಆಲ್ ದ ಬೆಸ್ಟ್ RCB ಫ್ಯೂಚರ್ ಮ್ಯಾಚಸ್. ಈ ಸಲ ಕಪ್ ಕೂಡ ನಮ್ದೇ. ಈ ಸಲ ಕಪ್ ಕೂಡ ನಮ್ದೇ. ಬಿರಿಯಾನಿ ತಿನ್ನಕ್ ಬಂದ್ರು, ಕುಷ್ಕಾ ತಿನ್ಸ್ ಕಳ್ಸಿದೀವಿ. ಅಯ್ಯೋ ಲಾಲಿಪಾಪ್ ಅನ್ನೋರಲ್ವಾ, ತಿನ್ಸ್ ಕಳ್ಸ್ತೀವಿ, ಬರ್ಲಿ ಇರಿ, ತೋರಿಸ್ತೀವಿ ಭಯಂಕರ ಇವತ್ತೇನಂತ. ಕನ್ನಡ ಗೊತ್ತಿಲ್ಲ. Only 18 ವಿರಾಟ್ ಕೊಹ್ಲಿ. RCB win. ಬ್ಯೂಟಿಫುಲ್ ಫೀಲಿಂಗ್ ಇದು. ಇದಕ್ಕೂ ಮುಂಚೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಹೈದರಾಬಾದ್ 300 ನೋಡಿತಾರೆ ಅಂತ, ಆದ್ರೆ 200 ಸಾಕಾಗಲ್ಲ ಅಂದಾಗ 300 ನಮಗೆ ಸಾಕಾಗಲ್ಲ ಅಂದಾಗ 200 ಯಾವ ಲೆಕ್ಕ. ಈಗಾಗಲೇ ಸ್ಟೇಡಿಯಂ ಅಲ್ಲಿ ಕೇಳ್ತಾ ಇದೀವಿ ನಾವೆಲ್ಲನು, ಹೈದರಾಬಾದ್ ಸ್ಪೈಸಿ ಅಂತ. ಆ ಸ್ಪೈಸಿಗೆ ಬೂಸ್ಟ್ ಹಾಕಿ ರೆಡಿ ಮಾಡಿ ತಿಂದಾಕ ಅವರು RCB ತಂಡದ್ರು. ವಾಟ್ ಅ ಮಾಸ್ಟರ್ ಕ್ಲಾಸ್ ಬ್ಯಾಟಿಂಗ್ ಬೈ ವಿರಾಟ್ ಕೊಹ್ಲಿ ಸರ್ ಅಂಡ್ ದೇವದತ್ ಪಡಿಕ್ಕಲ್ಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು. ಯಾಕಂದ್ರೆ ಸಿನ್ಸ್ ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾದ್ಮೇಲೆ ಅವರ ಕನ್ಸಿಸ್ಟೆನ್ಸ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸುಂದರ ಅವಕಾಶ ಬೇಕಾಗಿತ್ತು. ಅಂಡ್ ಮೋರ್ ಓವರ್ RCB ಮ್ಯಾನೇಜ್ಮೆಂಟ್ಗೆ ವೆರಿ ಥ್ಯಾಂಕ್ಫುಲ್ ಆಗಿರ್ತೀನಿ, ಬಿಕಾಸ್ ಕನ್ನಡದಲ್ಲಿ ಮೊದಲು ವೆಂಕಟೇಶ್ ಮ್ಯಾಚ್ ಸೂಪರ್ ಆಗಿತ್ತು. ವಂಡರ್ಫುಲ್ ಬ್ಯಾಟಿಂಗ್ ಪಡಿಕಲ್ ಮತ್ತೆ ವಿರಾಟ್ ಕೊಹ್ಲಿ, ರಜತ್ ಪಡಿಕಲ್ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ. ಜೈ RCB. ಈ ಸಲ ಕಪ್ಪು ನಮ್ದೇ, ಮತ್ತೊಮ್ಮೆ ಕಪ್ಪು ನಮ್ದೇ. ಜೈ ಕನ್ನಡ. ನೀವು ನೇರವಾಗಿ ನೋಡಿದ್ರಿ ಸ್ಟೇಡಿಯಂ ಒಳಗಡೆ, ಹೇಗೆ ಅನಿಸ್ತಾ ಫೀಲ್? ಚೆನ್ನಾಗಿತ್ತು. ನೀನು ಯಾವಾಗಲೂ ಕ್ರಿಕೆಟ್ ನೋಡ್ತಿದ್ಯಾ? ಎಸ್. ಇವತ್ತು ನೇರವಾಗಿ ಗ್ರೌಂಡ್ ಅಲ್ಲಿ ನೋಡಿದ್ರೆ ವಿರಾಟ್ ಕೊಹ್ಲಿ ಎಲ್ಲ ಕಾಣಿಸಿದ್ರ ನಿಮಗೆ? ಹೇಗಿತ್ತು ಮೂವ್ಮೆಂಟ್, ಹೇಗಿತ್ತು? ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದಿದ್ರು. ಪಡಿಕಲ್ಲು 11 ಬಾಲ್. ಸ್ಯಾಂಪಲ್ ಮಾತ್ರ. ಸೊ ನಮ್ಮ ಟೀಮ್ ಎಲ್ಲ ಬಂದಿರೋದು ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್. ಸೊ ನಮ್ಮ ನಂದಿನಿ ಬ್ರ್ಯಾಂಡ್ ಕೂಡ ಪಾರ್ಟ್ನರ್ ಆಗಿದೆ. ಸೊ ಬಹಳ ಖುಷಿ, ಇವತ್ತು ಒಳ್ಳೆ ಮ್ಯಾಚು. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. RCB ರಿಪೀಟ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಯಾವುದೇ ಕಾರಣಕ್ಕೆ ಆತರ ಒಂದು ಸಣ್ಣ ಡೌಟ್ ಇಲ್ಲ. ತುಂಬಾ ಚೆನ್ನಾಗಿತ್ತು ಮ್ಯಾಚು. ಈ ಸ್ಕೋರ್ ನಾವು 15 ಓವರ್ ಒಳಗಡೆ ಮುಗಿಸ್ತಾರೆ ಅನ್ಕೊಂಡಿದ್ದು, ಇನ್ನೊಂದು ಓವರ್ ಜಾಸ್ತಿ ಆಗಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ. ಕೊಹ್ಲಿ ಮತ್ತೆ ಹಳೆ ಆಟನ ಮರ್ತಿಲ್ಲ. ತುಂಬಾ ಚೆನ್ನಾಗಿದೆ ಮ್ಯಾಚ್, ಮಾತ್ರ ಸೂಪರ್. ಖುಷಿ ಆಯ್ತು. ಈ ಸಲ ಚೆನ್ನಾಗಿ ಸ್ಕೋರ್ ಆಗಿದೆ. ತುಂಬಾ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ನಾವೇ ಏನಾದ್ರೂ SRH ಅವರು ಹೇಳ್ತಿದ್ರು 300 ಸ್ಕೋರ್ ಹೊಡೆಯೋದೇ ನಮ್ಮ ಟಾರ್ಗೆಟ್ ಅಂತ ಹೇಳಿ. ಅಲ್ಗೂ 200 ಹೊಡೆದಿದ್ರು. 16ನೇ ಓವರ್ ಅಲ್ಲಿ ಸರ್ ಟಾಸ್ ಅಲ್ಲೇ ನಾವು ಗೆದ್ವಿ. ಸೊ ಬ್ಯಾಟಿಂಗ್ ಸೆಕೆಂಡ್ ಚಿನ್ನಸ್ವಾಮಿ ಯಾವಾಗ್ಲೂ ಗೆಲ್ತೀವಿ. ಸೊ ಪಡಿಕಲ್ಲು ಕೊಹ್ಲಿ ಫಾರ್ಮ್ ಇಂದ ಒಳ್ಳೆ ಮ್ಯಾಚ್ ಗೆದ್ವಿ. ಒಟ್ಟಿನಲ್ಲಿ ನಾವು ಗೆದ್ವಿ. ಅವ್ರು 300 ಎಲ್ಲ ಹೊಡೆಯೋದೆಲ್ಲ ಬರೀ ಕತೆ ಹೊಡಿತಾರೆ, ಅದೆಲ್ಲ ಆಗದೆ ಇರೋ ಕೆಲಸ. ನಾವು ಚೆನ್ನಾಗಿ ಚೇಸ್ ಮಾಡಿದ್ವಿ, ಮ್ಯಾಚ್ ಗೆದ್ದಿದ್ವಿ ಅಷ್ಟೇ. ಇರೋದು ಒಂದೇ ಅಣ್ಣ, ಇಲ್ಲಿ 1 ಸ್ಟಾರ್ ಇದೆ, 2 ಸ್ಟಾರ್ ಆಗ್ಬೇಕು. ಈ ಸಲ RCB ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ. ಎಲ್ಲಾ ಮ್ಯಾಚ್ ಹೊಡಿಯೋದೆ. ಇಲ್ಲಿ ನಮ್ ಚಿನ್ನಸ್ವಾಮಿಲೇ ಈ ಲೆವೆಲ್ಗೆ ಆಟ ಆಡಿದ್ರು. 300 ಅಲ್ಲ 30 ಬಂದಿಲ್ಲ ನಮ್ ಚಿನ್ನಸ್ವಾಮಿಲೇ. ಇನ್ ಬೇರೆ ಕಡೆ ಇನ್ನೇನ್ ಕತೆನೋ. 2ನೇ ಸ್ಟಾರ್ ರೆಡಿ ನಾವು. ಸರ್ ಒಂದೇ ನಿಮಿಷ, ನಾವು RCB ಬಿಡಲ್ಲ, ಡಿ ಬಾಸ್ ಬಿಡಲ್ಲ. ಜೈ ಡಿ ಬಾಸ್. ಸೂಪರ್ ಆಗಿತ್ತು.
ಕೊಹ್ಲಿ ಅವರು ಬಹಳ ಚೆನ್ನಾಗಿ ಆಟ ಆಡಿದ್ರು. ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಬಾಕಿ ಹೈ. ಲಾಸ್ಟ್ ಟೈಮ್ ಗೆದ್ದಂಗೆ ಈ ಸತಿ ಕಪ್ಪು ನಮ್ದೇ. ತುಂಬಾ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ. ತುಂಬಾ ಚೆನ್ನಾಗಿತ್ತು. ಸ್ಟೇಡಿಯಂ ಅಲ್ಲಿ ನೋಡೋದು ಅದೊಂಥರ ಎಕ್ಸೈಟ್ಮೆಂಟ್. ತುಂಬಾ ಚೆನ್ನಾಗಿ ಆಡೋದು. ನನಗೆ ವಿರಾಟ್ ಕೊಹ್ಲಿನೇ ಫೇವ್ರೆಟ್. ತುಂಬಾ ಚೆನ್ನಾಗಿ ಆಡೋದು. ಥ್ಯಾಂಕ್ ಯು. कितनी बार में मतलब हमने अरे बोला नहीं जा रहा, बहुत बढ़िया खेला, बहुत बढ़िया खेला. RCB ಆಲ್ವೇಸ್ ನಮ್ಮ ನಂದಿನಿ, ನಮ್ಮ RCB, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ನಂದಿನಿ, ನಮ್ಮ It was good. ಟ್ರಾವಿಸ್ ಹೆಡ್ ಅವ್ನ ಸ್ಟೇಡಿಯಂ ಅಲ್ಲಿ 300 ಹೊಡಿತೀನಿ ಅಂತ ಹೇಳವ್ರೆ. ಇಲ್ಲಿ 10-15 ಔಟ್ ಆಗ್ಬಿಟ್ಟವ್ರೆ. ಈ ಸಲ ಕಪ್ ನಮ್ದೇ. ಮತ್ತೆ ಇನ್ನೊಂದು, ಚಿನ್ನಸ್ವಾಮಿ ಕ್ರೀಡಾಂಗದಲ್ಲಿ ಕುಡಿಯಕ್ ನೀರಿನ ವ್ಯವಸ್ಥೆ ಇಲ್ಲ. ದಯವಿಟ್ಟು ಫಸ್ಟ್ ಅದನ್ನ ಒದಗಿಸ್ಕೊಡಿ ಎಲ್ಲಾರ್ಗು. ಅದನ್ನ ಕೇಳ್ಕೊತೀನಿ. ಕುಡಿಯಕ್ ನೀರ್ ವ್ಯವಸ್ಥೆನೇ ಇಲ್ಲ. ಹೆವಿ ಜನ ನೀರ್ ಕುಡಿಯಕ್ಕೆ 1 ಅವರ್ ಅರ್ಧ ಗಂಟೆ ವೇಟ್ ಮಾಡ್ಬೇಕು. ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ RCB ಅಂತ ಹೇಳಿದೆ. ಜೈ RCB. ಸೂಪರ್ ಚೆನ್ನಾಗಿತ್ತು. ಚೆನ್ನಾಗಿ ಆಡಿದ್ದಾರೆ. ನಮ್ಮ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ನಮ್ಮ ಬೆಂಗಳೂರು ಬಾಯ್ ಸೂಪರ್ ಆಗಿ ಆಡಿದ್ದಾರೆ. ಸಾರಿ. ಮ್ಯಾಚ್ ಸೂಪರ್ ಆಗಿತ್ತು. ವಿರಾಟ್ ಕೊಹ್ಲಿ ಮಾತ್ರ ಅದ್ದೂರಿ ಮ್ಯಾಚ್ ಇದು. ಈ ಸಲನು ಕಪ್ ನಮ್ದೇನೆ. RCB ಅಂದ್ರೆ RCBನೇ, ಬೆಂಗಳೂರು ಅಂದ್ರೆ ಬೆಂಗಳೂರು. ಕಿಂಗ್ ಕೊಹ್ಲಿ ಆಲ್ ಟೈಮ್. ಓಕೆ, ಸೂಪರ್. जीतेगा भाई, जीतेगा. RCB जीतेगा. थोड़ा हिंदी बात करो सब. ಈ ಸೀಸನ್ ನಮ್ದು. RCB. ಜೈ RCB. RCB. ಮೇಡಮ್ ಬನ್ನಿ, ಹೇಗಿತ್ತು ಮ್ಯಾಚು? ತುಂಬಾ ಚೆನ್ನಾಗಿತ್ತು. ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಬೇಗ ಮುಗಿಸ್ಬಿಟ್ರು, ಈಸಿಯಾಗಿ ಗೆದ್ರು. 201 ರನ್ ಚೇಸಿಂಗ್ ಕೊಟ್ಟಿದ್ರು. ಹೌದು. ಅನ್ನಿಸ್ತು ಒಂದು ಇನ್ನಿಂಗ್ಸ್ ಬ್ರೇಕ್ ಆದ್ಮೇಲೆ? ಇಲ್ಲ, ಗೆಲ್ತಾರೆ ಅಂತ ಅನಿಸ್ತು. ಪಿಚ್ ಚೆನ್ನಾಗಿತ್ತು ಅನ್ಸುತ್ತೆ. ಅವರೇ ಅಷ್ಟು ಹೊಡೆದಿರ್ಬೇಕಾದ್ರೆ ನಮ್ಮವರು ಇನ್ನೂ ಬ್ಯಾಟಿಂಗ್ ಚೆನ್ನಾಗಿತ್ತು. ಬ್ಯಾಟಿಂಗ್ ಅಲ್ಲೇ 9 ರನ್ ಒಂದು ವಿಕೆಟ್ ಹೋಗ್ಬಿಡ್ತು. ಸಾಲ್ಟ್ ಔಟ್ ಆದ್ರು. ಹೌದು, ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಬಟ್ ಪಡಿಕಲ್ ಪಿಕಪ್ ಮಾಡಿದ್ರು. ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಟಿಕೆಟ್ ತಗೊಂಡಿದ್ದೀವಿ. ಫಸ್ಟ್ನೇ ಸರಿ ಫಸ್ಟ್ನೇ ಸರಿ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ಸಖತ್ತಾಗಿದ್ದು ಮ್ಯಾಚ್ ಮಾತ್ರ. ಅವ್ರಿಗಂತೂ ತೃಪ್ತಿ ಆಯ್ತು. ನೀರು ಉಣಿಸ್ಬಿಟ್ಟಿದೀವಿ. ಅವನ ಅಭಿಷೇಕ್ ಹೇಳಿದ್ರಲ್ಲ 300 ಹೊಡಿತೀನಿ ಅಂತ, ಡಕ್ಔಟ್ ಅಂತ ಹೇಳಿದ್ರೆ 10 ರನ್ ಒಳಗಡೆನೆ ಔಟ್ ಆಗ್ತೇನೆ ಅಂತ ಹೇಳಿದ್ರೆ ಹಂಗೆ ಔಟ್ ಆಗಿದ್ದಾನೆ. RCB ಕೊಹ್ಲಿ ಮತ್ತೆ ಪತಿದಾರ್ ಮತ್ತೆ ಇವರು ಪಡಿಕಲ್ ಮಾತ್ರ ಸಖತ್ತಾಗಿ ಆಡಿದ್ರು. ಈ ಸಲಿನೂ 100ಕ್ಕೆ 300% ಬರೋ ಕಪ್ ಹೊಡೆಯೋದಂತೂ RCBನೇ. ಒಂದೇ ಒಂದು ಡೈಲಾಗ್ ಹೇಳ್ತೀನಿ, ಈಗಾಗಲೇ ಏನು ಈ ಒಂದು ಪಂದ್ಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಕಳೆದ ಏನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಈ ಒಂದು ಪಂದ್ಯವನ್ನು ಸುಸೂತ್ರವಾಗಿ ತೊಂದರೆ ಆಗಬಾರ್ದು ಅಂತ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಂಡಿದ್ರು. ಯಾಕಂದ್ರೆ ಏನು ಕಳೆದ ವರ್ಷ ನಡೆದ ಒಂದು ಅವಘಡ ಏನಾಗಿತ್ತು, ಆ ಒಂದು ಅವಘಡದಿಂದ ಪೊಲೀಸರು ಕೂಡ ಒಂದು ಬಿಗಿ ಬಂದೋಬಸ್ತನ್ನ ಕೈಗೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಅದೇ ರೀತಿಯಾಗಿ ಸುಮಾರು ಕಳೆದ 15 ದಿನಗಳಿಂದ ಕೂಡ ಸ್ಟೇಡಿಯಂನಲ್ಲಿ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ಇಂಚನ್ನು ಕೂಡ ಒಂದು ತಪಾಸಣೆ ಮಾಡಿ ಯಾವ ರೀತಿ ಬಂದೋಬಸ್ತನ್ನ ಕೈಗೊಳ್ಳಬೇಕು ಮತ್ತೆ ಯಾವ ರೀತಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆಗಳನ್ನು ಕೂಡ ಮಾಡಿದ್ದಾರೆ. KSCA ಮತ್ತೆ RCB ಮತ್ತೆ ಪೊಲೀಸ್ ಇಲಾಖೆಯವರು ಜಂಟಿಯಾಗಿ ಒಂದು ಮ್ಯಾಚ್ ಅನ್ನು ಆಯೋಜನೆ ಮಾಡೋದ್ರ ಬಗ್ಗೆ ಒಂದು ಸುದೀರ್ಘವಾಗಿ ಚರ್ಚೆಗಳನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಏನು ಇಡೀ ಸ್ಟೇಡಿಯಂನ ಸುತ್ತಮುತ್ತ ಬ್ಯಾರಿಕೇಡ್ ಇರ್ಬೋದು ಮತ್ತೆ CCTV ವ್ಯವಸ್ಥೆಗಳನ್ನು ಅಳವಡಿಕೆ ಮಾಡೋದಿರ್ಬೋದು, ಮತ್ತೆ ಏನು ಸಾರ್ವಜನಿಕರು ಬಂದು ಹೋಗುವಂತ ಗೇಟ್ಗಳಲ್ಲಿ ಯಾವ ರೀತಿ ಎಕ್ಸಿಟ್ ಮತ್ತೆ ಎಂಟ್ರಿಯನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಮತ್ತೆ ಈಗಾಗಲೇ ಏನು ಪಂದ್ಯ ಮುಗಿದ ನಂತರ ಒಟ್ಟಾಗಿ ಸಾರ್ವಜನಿಕರು ಹೊರಗಡೆ ಬರ್ತಾರೆ. ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಕ್ರೌಡ್ ಅನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತೀವ್ರ ಏನು ಸಾಕಷ್ಟು ಚರ್ಚೆನ ಮಾಡಿ ಈಗ ನಾವು ನೋಡ್ಬೋದು. ಏನು ಇದು
ಎಂಟ್ರಿ ಮತ್ತು ಎಕ್ಸಿಟ್ ಒಂದೇ ಕಡೆ ಇರುತ್ತೆ. ಆದರೆ ಎಂಟ್ರಿ ಟೈಮಲ್ಲಿ ಬ್ಯಾರಿಕೇಡನ್ನು ಹಾಕಿ ಒಬ್ಬೊಬ್ಬರನ್ನಾಗಿ ಒಳಗಡೆ ಬಿಡ್ತಾರೆ. ಆದರೆ ಎಕ್ಸಿಟ್ ಆಗುವಂಥ ಸಂದರ್ಭದಲ್ಲಿ ನುಗ್ಗಲು ಉಂಟಾಗಬಾರ್ದು ಅಂತೇಳಿ ಫ್ರಂಟಲ್ಲಿರುವಂಥ ಒಂದು ಬ್ಯಾರಿಕೇಡ್ಸನ್ನು ತೆರವು ಮಾಡಿ ಸಾರ್ವಜನಿಕರು ರಸ್ತೆಗೆ ಹೋಗಬೇಕು, ಅಲ್ಲಿಂದ ಮೆಟ್ರೋ ಸ್ಟೇಷನ್ ಮತ್ತು ಬಸ್ ನಿಲ್ದಾಣಗಳ ಕಡೆಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು. ಮತ್ತು ಇನ್ನೊಂದು ಮುಖ್ಯವಾಗಿ ಈ ಒಂದು ಪಂದ್ಯದಲ್ಲಿ ಏನು ಕಳೆದ ಬಾರಿ ಏನು ಕಾಲ್ ತುಳಿತದಿಂದ ಸುಮಾರು 11 ಮಂದಿ ಏನು ಅಭಿಮಾನಿಗಳು ಮೃತಪಟ್ಟಿದ್ರು, ಅವರ ಒಂದು ನೆನಪಿಗೋಸ್ಕರ ಈಗ 11 ಸೀಟ್ಗಳನ್ನು ಕೂಡ ಒಳಗಡೆ ಒಂದು ಮೀಸಲನ್ನು ಇರಿಸಿರುವಂಥದ್ದು. ಅವರ ಹೆಸರಿನಲ್ಲಿ ಈಗ 11 ಸೀಟ್ ಕೂಡ ರಿಸರ್ವ್ ಮಾಡಿದ್ದು, IPL ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕೂಡ ಅದನ್ನು ಅದೇ ರೀತಿಯಾಗಿ ರಿಸರ್ವ್ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಸದ್ಯ ಈಗ ಪೊಲೀಸ್ ಇಲಾಖೆ, RCB ಮತ್ತು ಏನು KC ಅವರು ಒಂದು ಸುಸೂತ್ರವಾಗಿ ಈ ಒಂದು ಬಂದೋಬಸ್ತನ್ನು ಮತ್ತು ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ಈ ಒಂದು ಪಂದ್ಯವನ್ನು ಆಯೋಜನೆ ಮಾಡಿರೋದ್ರಿಂದ ಏನು ಅಭಿಮಾನಿಗಳು ಕೂಡ ಈ ಒಂದು ಪಂದ್ಯವನ್ನು ನೋಡಿ ಸಾಕಷ್ಟು ಎಂಜಾಯ್ ಮಾಡ್ತಿರುವಂಥದ್ದು ನಾವು ನೋಡ್ಬೋದು. ಯಾಕಂದರೆ ಏನು ಪೊಲೀಸ್ ಇಲಾಖೆಯಿಂದ ತೆಗೆದುಕೊಂಡ ಒಂದು ಬಿಗಿ ಕ್ರಮಗಳಿಂದಾಗಿ ಈ ಒಂದು ವ್ಯವಸ್ಥೆ ಈಗ ಇಲ್ಲಿ ಕಲ್ಪಿಸಿರುವಂಥದ್ದು. ಮತ್ತು ಸಾಕಷ್ಟು ಸುಮಾರು 2,000 ಪೊಲೀಸ್ ಸಿಬ್ಬಂದಿ ಮತ್ತು ಸಿವಿಲ್ ಡಿಫೆನ್ಸ್ ಅವರು ಮತ್ತು ಹೋಮ್ ಗಾರ್ಡ್ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಕೂಡ ಇದರಲ್ಲಿ ಕ್ರಮ ವಹಿಸಿರುವಂಥದ್ದು. ಪ್ರಮುಖವಾಗಿ GBಯ ಅಧಿಕಾರಿಗಳು ಕೂಡ ಈ ಒಂದು ವ್ಯವಸ್ಥೆಗೆ ಯಾವ ರೀತಿ ಅಂದರೆ ಇಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಕೈಗೊಳ್ಳಬೇಕು ಮತ್ತು ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ರು. ಅವೆಲ್ಲದರ ಪರಿಣಾಮವಾಗಿ ಇವತ್ತಿನ ಮ್ಯಾಚು ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲದೆ ಮತ್ತು ಸುಸೂತ್ರವಾಗಿ ಮತ್ತು ಯಾವುದೇ ಅನಾಹುತ ಇಲ್ಲದೆ ಕೂಡ ಒಂದು ನಡೆದಿರೋದು. ಆದ್ದರಿಂದ ಪೊಲೀಸ್ ಇಲಾಖೆಯ ಒಂದು ಕ್ರಮಕ್ಕೆ ಈಗ ಸಾರ್ವಜನಿಕರು ಕೂಡ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಏನು ಒಂದು ಈ ಒಂದು ಪಂದ್ಯವನ್ನು ನೋಡಿ ಒಂದು ಎಂಜಾಯ್ ಮಾಡಿ ಎಲ್ಲರೂ ಕೂಡ ಈಗ ಮನೆಗಳಿಗೆ ಓಡ್ತಾ ಇರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಈಗ. ಮತ್ತು ಈಗ ಎಲ್ಲರೂ ಕೂಡ ಏನು ಮ್ಯಾಚ್ ಮುಗ್ದಿರೋದ್ರಿಂದ ಅವ್ರಿಗೆ ಹೇಳಿರುವಂಥ ಒಂದು ಗೇಟ್ಸ್ ಏನಿದೆ, ಎಕ್ಸಿಟ್ ಎಂಟ್ರಿ ಗೇಟ್ಸ್, ಆ ಒಂದು ಗೇಟ್ಸ್ಗಳಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಹೊರಗಡೆ ಬರ್ತಾ ಇರುವಂಥ ದೃಶ್ಯಗಳನ್ನು ನೋಡ್ಬೋದು. ಮ್ಯಾಚನ್ನು ಈಗ RCB ಗೆದ್ದಿರೋದ್ರಿಂದ ಆ ಒಂದು ಸಂತೋಷ ಮತ್ತು ಆ ಎಂಜಾಯ್ಮೆಂಟನ್ನು ಕೂಡ ಈಗ ತೋರಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ದೊಡ್ಡ ಮಟ್ಟದ ಒಂದು RCB ಫ್ಯಾನ್ ಬೇಸ್ ಇರುವಂಥದ್ದು. ಆದ್ದರಿಂದ ಮ್ಯಾಚನ್ನು ನೋಡಿ ಆ ಒಂದು ಎಂಜಾಯ್ಮೆಂಟು ಮತ್ತು ಆ ಒಂದು ಸಂತಸವನ್ನು ಈಗ ಹೊರಗಡೆ ಕೂಡ ಹಂಚ್ಕೊಳ್ತಾ ಇದ್ದಾರೆ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಇವತ್ತು ಮ್ಯಾಚನ್ನು ನೋಡಿ ಒಂದು ಖುಷಿಯನ್ನು ಕೂಡ ಪಟ್ಟಿರೋದು. ಈ ಎಲ್ಲ ಖುಷಿಗೆ ಕಾರಣ ಪೊಲೀಸ್ ಇಲಾಖೆ ಮತ್ತು ಏನು ಇಲ್ಲಿನ ಒಂದು KCಯ ಆಡಳಿತ ಮಂಡಳಿ ಏನಿದೆ ಅವರು ಕೈಗೊಂಡಿರುವಂಥ ಒಂದು ಕ್ರಮಗಳು ಕೂಡ ಅಂತ ಹೇಳಬೇಕಾಗುತ್ತೆ. ನೋಡಿ RCB ಕ್ರೇಜ್ ಎಷ್ಟಿದೆ ಅಂತ ಅಂದರೆ, ಕಳೆದ ಬಾರಿ ಅಂತಹ ಕಹಿ ಘಟನೆ ನಡೆದಿದ್ರು ಕೂಡ ಮಕ್ಕಳ ಸಮೇತ ಪುಟ್ಟ ಮಕ್ಕಳ ಸಮೇತ ಉದ್ಘಾಟನಾ ಪಂದ್ಯವನ್ನು ಸ್ಟೇಡಿಯಮಲ್ಲೇ ನೋಡಬೇಕು ಅನ್ನುವಂತಹ ಆಸಕ್ತಿಯಿಂದ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಫುಲ್ಲು. 18 ವರ್ಷಗಳ ಕಾಲ ಸತತವಾಗಿ ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಕಾತರದಿಂದ ಕಾಯ್ತಾ ಇದ್ರು. ಕಳೆದ ಬಾರಿ ಆ ಕನಸು ನನಸಾಗಿದೆ. ಫೈನಲಿ ಕಪ್ ನಮ್ದಾಗಿತ್ತು. ಈ ಬಾರಿ ಕೂಡ ಮತ್ತೆ ಕಪ್ ನಮ್ಮದೇ, ಈ ಸಲ ಕೂಡ ಕಪ್ ನಮ್ಮದೇ ಅನ್ನುವಂತಹ ಕ್ಯೂರಿಯಾಸಿಟಿಯಿಂದ ಮತ್ತೆ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟನ್ನು ವೀಕ್ಷಣೆ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ವಿರಾಟ್ ಕೊಹ್ಲಿ ಬಗ್ಗೆ. ಕೆಂಪು ಸೇನೆಯ ಶಿಸ್ತಿನ ಸಿಪಾಯಿ ವಿರಾಟ್ ಕೊಹ್ಲಿ ಅನ್ನುವಂಥದ್ದೇ ಎಲ್ಲರ ಬಾಯಲ್ಲೂ ಕೂಡ ಬರ್ತಾ ಇರುವಂಥದ್ದು. ಅದೇ ರೀತಿ ಮೊದಲ ಪಂದ್ಯದಿಂದ ಇಲ್ಲಿವರೆಗೂ ಕೂಡ ವಿರಾಟ್ ಕೊಹ್ಲಿ ಅದೇ ರೀತಿ RCBಯಲ್ಲಿ ಸತತವಾಗಿ ಉಳ್ಕೊಂಡು RCB ಗೆಲುವಿಗೆ ಕಾರಣರಾಗ್ತಿದ್ದಾರೆ. ಕೊಹ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಜೈ RCB, ಕಪ್ ಈ ಸಲ ನಮ್ದು, ಈ ಸಲ ಕಪ್ ನಮ್ದೇ. ಟೀಮ್ ಎಲ್ಲ ಚೆನ್ನಾಗಿದೆ ಈ ಸಲ RCB.